ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ಕಷ್ಟ ಕಾಲದಲ್ಲಿ ದೇವರಿಗೆ ನಾವು ಮೊರೆ ಇಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಆತನು ಬಿಡುಗಡೆ ಕೊಡ್ತಾನೆ. ವಿಮೋಚನಾ ಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡುವಾಗ 23ನೇ ವಚನದಲ್ಲಿ ಇಸ್ರಾಯೇಲರು ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ಇಸ್ರಾಯೇಲರು ಬಿಟ್ಟಿ ಕೆಲಸಕ್ಕಾಗಿ ಅವರು ಗೋಳಾಡುತ್ತಾ ನಿಟ್ಟುಸಿರು ಬಿಡುತ್ತಾ ಇದ್ದರು. ದೇವರು ಅವರ ಗೋಳನ್ನ ಕೇಳಿದ, ಅವರ ನಿಟ್ಟುಸಿರನ್ನ ಕೇಳಿದನು. ಆತನೇ ಇಳಿದು ಬಂದು ಅವರನ್ನ ಬಿಡುಗಡೆ ಮಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇವತ್ತು ನಾವು ಹಾದು ಹೋಗುತ್ತಿರುವ ಇಕ್ಕಟ್ಟುಗಳು ಅದೆಷ್ಟೇ ದೊಡ್ಡದಾಗಿರಲಿ, ಸಮಸ್ಯೆ ಆಗಿರಲಿ, ಹೋರಾಟ ಇರಲಿ, ನಾವು ದೇವರನ್ನ ನೋಡಿ ಪ್ರಾರ್ಥಿಸುವಾಗ ದೇವರು ನಮಗೆ ಅವುಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ರಕ್ಷಿಸಲು ಆತನು ಶಕ್ತನಾಗಿದ್ದಾನೆ. ಅನೇಕ ಸಾರಿ ನಮಗೆ ಇಕ್ಕಟ್ಟುಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಪ್ರಾರ್ಥನೆ ಮಾಡುವುದಕ್ಕಿಂತಲೂ, ದೇವರನ್ನು ಆತುಕೊಳ್ಳುವುದಕ್ಕಿಂತಲೂ, ದೇವರಿಗೆ ಮೊರೆ ಇಡುವುದಕ್ಕಿಂತಲೂ ನಾವು ಏನು ಮಾಡುತ್ತೇವೆ, ನಮ್ಮ ಮೇಲೆ ನಾವು ಆತುಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಅಥವಾ ಮನುಷ್ಯರ ಬಳಿಯಲ್ಲಿ ಹೋಗಿ ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡೋದು, ಅಥವಾ ಯಾರಾದರೂ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರಾ ಎಂಬುದಾಗಿ ನಾವು ಏನು ಮಾಡ್ತೇವೆ, ಆತುರಿಯನ್ನು ನೋಡುತ್ತೇವೆ. ಅದರಿಂದ ಪ್ರೇರೆ ನಾವು ದೇವರಿಗೆ ಮೊರೆ ಇಡುವಾಗ ದೇವರು ನಮ್ಮ ಮೊರೆಯನ್ನು ಆತನ ಕೇಳ್ತಾನೆ. ದಾವೀದನ ಜೀವನದಲ್ಲಿ ಎಷ್ಟೊಂದು ಹೋರಾಟಗಳು, ಎಷ್ಟೊಂದು ಕಷ್ಟಗಳು, ಎಷ್ಟೊಂದು ಯುದ್ಧಗಳು, ಎಷ್ಟೊಂದು ಸಮಸ್ಯೆಗಳು ಅವನಿಗೆ ಬಂದಾಗಲೂ ಅವನು ತನ್ನ ಜೀವನದಲ್ಲಿ ದೇವರನ್ನೇ ಅವಲಂಬಿಸ್ತಾ ಇದ್ದನು. ದೇವರನ್ನೇ ಅವನು ಆತುಕೊಳ್ಳದ, ದೇವರ ಮೇಲೇನೆ ಅವನು ಭರವಸೆಯನ್ನು ಇಡುತ್ತಾ ಇದ್ದ. ದೇವರು ಎಲ್ಲವುಗಳಿಂದ ದಾವೀದನ ಬಿಡಿಸಿ ಅವನು ದೇವರು ರಕ್ಷಿಸಿದನನ್ನು ನೋಡುತ್ತೇವೆ. ಅದಕ್ಕೆ ಇಲ್ಲಿ ಭಕ್ತನು ಹೇಳ್ತಾನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಆತ ನಮಗೆ ವಿಶೇಷ ಸಹಾಯಕನು. ಆದ್ದರಿಂದ ಭೂಮಿ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ನಾವು ಯೆಶಾಯ 54ನೇ ಅಧ್ಯಾಯ 10ನೇ ವಚನವನ್ನು ತೆಗೆದು ಓದೋಣ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಇಲ್ಲಿ ಬೆಟ್ಟಗಳು ಕದಲಾವು, ಗುಡ್ಡಗಳು ಚಲಿಸ, ಆದ್ರೆ ನನ್ನ ಕೃಪೆ ನಿನ್ನನ್ನು ಎಂದಿಗೂ ಬಿಟ್ಟು ಹೋಗದೆ ಎಂಬುದಾಗಿ. ಅದರಿಂದ ಇವತ್ತು ಬೆಟ್ಟಗಳು ಮುಳುಗಿ ಹೋಗಲಿ, ಸಮುದ್ರಗಳು ನೊರೆಕಾರಲಿ, ಅದು ನಮಗೇನು ಭಯವಲ್ಲ. ಕಾರಣ ದೇವರ ಕೃಪೆ ನಮ್ಮನ್ನು ಹಿಡಿದುಕೊಂಡಿದೆ, ದೇವರ ಕೃಪೆ ನಮ್ಮನ್ನು ಆವರಿಸಿಕೊಂಡಿದೆ, ದೇವರ ಹಸ್ತ ನಮ್ಮ ಮೇಲೆ ಇದೆ, ದೇವರ ಪ್ರಸನ್ನತೆ ನಮ್ಮ ಮೇಲೆ ಇದೆ. ಅದು ಯಾಕಂದರೆ ನಾವು ದೇವ ಜನರಾಗಿದ್ದೇವೆ, ನಾವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ, ದೇವರಿಂದ ನಾವು ಅಭಿಷೇಕ ಮಾಡಲ್ಪಟ್ಟ, ದೇವರ ರಕ್ತದಿಂದ, ಯೇಸುವಿನ ರಕ್ತದಿಂದ ತುಳಿಯಲ್ಪಟ್ಟವರಾಗಿದ್ದೇವೆ. ನಾವು ಮೀಸಲಾದ ಜನರಾಗಿದ್ದೇವೆ, ರಾಜ ವಂಶದವರಾಗಿದ್ದೇವೆ, ಯಾಜಕ ವರ್ಗದವರಾಗಿದ್ದೇವೆ. ಅದರಿಂದ ದೇವರು ನಮ್ಮನ್ನು ರಕ್ಷಿಸಲು ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ಸಮುದ್ರವು ಘೋಷಿಸಿದ ನೊರೆಯನ್ನು ಕಾರಿದರೇನು, ಅದರ ಅಲ್ಲೋಲ ಕಲ್ಲದ ಪರ್ವತಗಳು ಚಲಿಸಿದರೇನು. ಸಮುದ್ರವು ನೊರೆಯನ್ನು ಕಾದಿದ್ರು, ಅದು ಅಲ್ಲೋಲಗಳೆಂದಿದ್ದರೂ ನಮಗೇನು ಭಯವಿಲ್ಲ, ಕಾರಣ ನಮ್ಮ ಪಕ್ಷದಲ್ಲಿ ದೇವರಿದ್ದಾನೆ. ಒಮ್ಮೆ ಒಬ್ಬನು ಒಂದು ದರ್ಶನವನ್ನು ಅವನು ಕಂಡನಂತ. ಆ ದರ್ಶನದಲ್ಲಿ ಸಮುದ್ರ ಬದಿಯಲ್ಲಿ 4 ಹೆಜ್ಜೆಗಳನ್ನು ಅವನು ಇರುವುದನ್ನು ಕಂಡ. ಅವನು ಸುಖವಾಗಿರುವಾಗ ಆ 4 ಹೆಜ್ಜೆಗಳನ್ನು ಇಟ್ಟುಕೊಂಡು ಅವನು ನಡ್ಕೊಂಡು ಹೋಗ್ತಾ ಇದ್ದ. ಅವನ ಪಕ್ಕದಲ್ಲಿ 2 ಹೆಜ್ಜೆಗಳು ಬರ್ತಾವೆ. ಇದ್ದಕ್ಕಿದ್ದಾಗೆ ಕಾರ್ಮೋಡ ಕವಿದುಕೊಳ್ತು, ಕತ್ತಲೆ ಕವಿದುಕೊಳ್ತು, ಬಹಳ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಮಾಡಿತು, ಮಳೆ ಬರಲಿಕ್ಕೆ ಪ್ರಾರಂಭವಾಯಿತು. ಅವಾಗ ಅವನು ನೋಡಿದಾಗ 2 ಹೆಜ್ಜೆ ನೋಡಿದ. ಅವನು ದುಃಖಪಟ್ಟ, ದೇವರೇ, ನಾನು ಸುಖವಾಗಿದ್ದಾಗ ನನ್ನ ಜೊತೆಯಲ್ಲಿ ನೀ ಇದ್ದೆ, ಈಗ ನನಗೆ ಕಷ್ಟ ಬಂದಿದೆ. ಅದಕ್ಕೆ ದೇವರು ಹೇಳಿದನಪ್ಪ, ನೀನು ಸುಖವಾಗಿರುವಾಗ ನಿನ್ನ ಜೊತೆಲಿ ನಾನು ನಡ್ಕೊಂಡು ಬಂದೆ, ಈಗ ನಿನಗೆ ಕಷ್ಟ ಬಂದಿದೆ, ಅದು ಹೆಜ್ಜೆ ನಿನ್ನದಲ್ಲಪ್ಪ, ಅದು ನನ್ನದು, ನಿನ್ನನ್ನು ನಾನು ಕೈನಲ್ಲಿ ಎತ್ತುಕೊಂಡಿದ್ದೇನೆ ಎಂಬುದಾಗಿ. ಅದು ನಮ್ಮ ಜೀವನದಲ್ಲಿ ಕಷ್ಟ ಬರುವಾಗ, ಹೋರಾಟ ಬರುವಾಗ ನಮ್ಮನ್ನು ಬಿಟ್ಟು ಹೋಗುವ ದೇವರಲ್ಲ ನಾವು ಆರಾಧಿಸುವ ದೇವರು. ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡ ಇರುವ ದೇವರು, ನಮ್ಮನ್ನು ಸಂತೈಸುವ ದೇವರು, ನಮ್ಮನ್ನು ಬಲಪಡಿಸುವ ದೇವರು, ನಮ್ಮನ್ನು ಆದರಿಸುವಂಥ ದೇವರು, ನಮ್ಮನ್ನು ಧೈರ್ಯಪಡಿಸುವಂಥ ದೇವರು, ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ.
ಅದರಿಂದ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಸೋತು ಹೋಗಬಾರದು. ದೇವರ ವಾಕ್ಯದಲ್ಲಿ ನಾವು ದೃಢವಾಗಿರಬೇಕು, ದೇವರ ವಾಕ್ಯದಲ್ಲಿ ಬೆಳಿಬೇಕು. ಕೊಲೊಸ್ಸೆ 3:16 ಹೇಳಿದ ಪ್ರಕಾರ ಕ್ರಿಸ್ತನ ವಾಕ್ಯ ನಿಮ್ಮೊಳಗೆ ಸಮೃದ್ಧಿಯಾಗಿ ವಾಸಿಸಲಿ ಅಂತ. ಅದಕ್ಕೆ ದೇವರ ವಾಕ್ಯ ನಮ್ಮೊಳಗಡೆ ಸಮೃದ್ಧಿಯಾಗಿ ಅದು ವಾಸಿಸಬೇಕು. ಯಾವಾಗ ದೇವರ ವಾಕ್ಯ ನಮ್ಮೊಳಗೆ ಸಮೃದ್ಧಿಯಾಗಿರುತ್ತದೋ, ಕಷ್ಟ ಕಾಲ ಬರುವಾಗ ಒಂದು ವಾಕ್ಯ ನಮಗೆ ಆದರಣೆಯನ್ನು ಕೊಡುತ್ತದೆ, ನಮಗೆ ಧೈರ್ಯವನ್ನು ಕೊಡುತ್ತದೆ, ನಮ್ಮನ್ನು ದೃಢಪಡಿಸ್ತದೆ, ನಮ್ಮನ್ನು ಬಲಪಡಿಸ್ತದೆ, ನಮ್ಮನ್ನು ಚೈತನ್ಯಗೊಳಿಸುತ್ತದೆ. ಯೆಹೋವನ ಧರ್ಮಶಾಸ್ತ್ರ ನಮಗೆ ಉಜ್ಜೀವನವನ್ನು ತರುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯ ನಮಗೆ ಅದೇನು ಮಾಡ್ತದೆ, ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಅದು ವಿಭಾಗಿಸುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯ ಅದು ಅತಿ ವೇಗವಾಗಿ ಬಂದು ಕಾರ್ಯ ಮಾಡುವಾಗಿದೆ. ಅದಕ್ಕೆ ದೇವರು ಈ ಭೂಮಿಯನ್ನು ಸೃಷ್ಟಿ ಮಾಡುವಾಗ ಆತನು ಮಾತನಾಡಿದನು. ಆತನ ವಾಕ್ಯಗಳು ಈ ಸೃಷ್ಟಿಯನ್ನು ಒಂದೇ ಮಾತಿನಲ್ಲಿ ಸೃಷ್ಟಿ ಮಾಡಲ್ಪಟ್ಟಾದ ಮನುಷ್ಯನ ಮಾತ್ರ ದೇವರು ತನ್ನ ಕರಗಳಿಂದ ತನ್ನ ಸ್ವಾರೂಪ್ಯದಲ್ಲಿರುವಾಗ ಮನುಷ್ಯನನ್ನು ದೇವರು ಉಂಟು ಮಾಡಿದರು. ಅದರಿಂದ ಪ್ರಿಯರೇ, ದೇವರ ವಾಕ್ಯದಲ್ಲಿ ದೇವರಲ್ಲಿ ನಾವು ಬೆಳೆಯಬೇಕು. ಒಂದು ಸಣ್ಣ ಮಗು ಇರುತ್ತೆ ತಿಳ್ಕೊಳ್ರಿ, ಆ ಮಗು ಬೆಳೆದೇ ಇದ್ದರೆ ತಂದೆ ತಾಯಿಗಳಿಗೆ ಏನಾಗುತ್ತೆ, ದುಃಖ ಆಗ್ತದೆ. ಅವಾಗ ಏನು ಮಾಡ್ತಾರೆ, ವೈದ್ಯರ ಬಳಿಗೆ ತಗೊಂಡು ಹೋಗಿ ಆ ಮಗುವನ್ನು ಪರೀಕ್ಷಿಸ್ತಾರೆ. ಯಾತಕ್ಕೆ ಮಗು ಬೆಳೀತಾ ಇಲ್ಲ, ಯಾತಕ್ಕೆ ನಡೆಯುತ್ತಿಲ್ಲ, ಏನು ಎಂಬುದಾಗಿ ಅವ್ರು ಕೇಳಾಗ ವೈದ್ಯರು ಹೇಳುವ ಸಲಹೆಯನ್ನು, ಚಿಕಿತ್ಸೆಯನ್ನು ಕೊಟ್ಟು ಆ ಮಗುವನ್ನು ಬೆಳೆಯುವುದನ್ನು ನೋಡಿದೆ. ಅದೇ ರೀತಿ ಸಭೆಯಲ್ಲಿ ನಾವು ಬಂದ್ವಿ, ದೇವ್ರ ವಾಕ್ಯ ಕೇಳಿದ್ವಿ, ಎದ್ದು ನಮ್ಮ ಮನೆಗೆ ಹೋದ್ವಿ, ಮತ್ತು ಮುಂದಿನ ವಾರ ನಾವು ಬಂದ್ವಿ ಅಂತಲ್ಲ. ಆದರೆ ಕ್ರಿಸ್ತನಲ್ಲಿ ನಾವು ಬೆಳಿಬೇಕು, ದೇವರ ವಾಕ್ಯದಲ್ಲಿ ಬೆಳಿಬೇಕು, ಪರಿಶುದ್ಧತೆಯಲ್ಲಿ ಬೆಳಿಬೇಕು, ನೀತಿಯಲ್ಲಿ ಬೆಳಿಬೇಕು, ಯಥಾರ್ಥದಲ್ಲಿ ಬೆಳೆಯಬೇಕು. ನಾವು ಯಾವಾಗ ಆ ರೀತಿಯಾಗಿ ಬೆಳೀತೀವೋ ಆವಾಗ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಅಭಿಷೇಕ, ದೇವರ ಒಂದು ಮಹಿಮೆ, ದೇವರ ಒಂದು ಪ್ರಭಾವ ಅದು ನಮ್ಮ ಮೇಲೆ ಅದು ಆವರಿಸಿಕೊಳ್ಳುವಂಥದ್ದಾಗಿದೆ. ಅದಕ್ಕೆ ಪವಿತ್ರಾತ್ಮನಿಂದ ನಾವು ಅಭಿಷೇಕಿಸಲ್ಪಡಬೇಕು. ಪ್ರತಿಯೊಬ್ಬರು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವಾಗ ನಾವು ದೇವರೊಂದಿಗೆ ನೇರವಾಗಿ ಅನ್ಯ ಭಾಷೆ ಮೂಲಕವಾಗಿ ದೇವರೊಟ್ಟಿಗೆ ನಾವು ಸಂಪರ್ಕವನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಅದರಿಂದ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದರು, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನ, ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊರಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಅದೇ ದೇವರು, ಯೇಸು ಸ್ವಾಮಿ ದೇವರು ತಂದೆ ವಾಗ್ದಾನ ಮಾಡಿದ್ದಾನೆ, ನೀವು ಈ ಪಟ್ಟಣದಲ್ಲೇ ಕಾದುಕೊಂಡಿರಿ, ತಂದೆ ನಿಮಗೆ ಬಲವನ್ನು ಒದಗಿಸುವ ತನಕ. ಅದರಿಂದ ಯೇಸು ಮರಣ ಹೊಂದಿ ಪುನರುತ್ಥಾನ ಹೊಂದಿ ಆತನು ಎದ್ದು ಬಂದ ಮೇಲೆ ಆತನು ತನ್ನ ಶಿಷ್ಯರನ್ನು ನೋಡಿ ಹೇಳ್ತಾನೆ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 10ನೇ ವಚನವನ್ನು ಓದೋಣ. ಆದರೆ ಪವಿತ್ರಾತ್ಮನ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳು. ಆದರೆ ನಿಮ್ಮ ಮೇಲೆ ಪವಿತ್ರಾತ್ಮ ಬರಲು, ಯಾರು ಬರಲು? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೆ ನನಗೆ ಸಾಕ್ಷಿಗಳಾಗಿರ್ರಿ. ಅದರಿಂದ ಇವತ್ತು ದೇವರು ನಮಗೆ ಪ್ರಸಂಗಿಗಳಾಗಿರ್ರಿ ಅಂತ ಹೇಳಲಿಲ್ಲ, ಸಾಕ್ಷಿಗಳಾಗಿರ್ರಿ ಎಂಬುದಾಗಿ. ಅದರಿಂದ ಪ್ರಿಯರಿ, ಅಂತ್ಯ ಕಾಲದಲ್ಲಿ ದೇವರಿಗಾಗಿ ಒಂದು ಬಲವಾದ ಸಾಕ್ಷಿಯಾಗಿ ನಾವು ಎದ್ದೊಳ್ಳಬೇಕಾಗಿದೆ. ದೇವರಿಗಾಗಿ ನಾವು ಈ ಲೋಕದಲ್ಲಿ ಬಲವಾದ ಸಾಕ್ಷಿಯನ್ನು ನುಡಿಯುವರಾಗಿರಬೇಕು. ನಮ್ಮ ಮೂಲಕ ದೇವರು ಮಹಿಮೆಯಾದ ಕಾರ್ಯಗಳು ಮಾಡಬೇಕಾದರೆ ನಮಗೆ ಪವಿತ್ರಾತ್ಮನ ಒಂದು ಸಹಾಯ ಬೇಕು. ಅದರಿಂದ ದೇವರ ವಾಕ್ಯ ನೋಡುತ್ತೇವೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಆತನು ವಿಶೇಷ ಸಹಾಯಕನು. ದೇವರು ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.